यहीं से 67 किलोमीटर तो देखो 67 यहीं से। हाँ हमको लगा तो टोटल बेंगलुरु से मतलब लिखा था ना 67। फेंकने के लिए बोलना, कैच पकड़ा था तो दो। हाँ केव केव, हाँ केव टेम्पल। क्या ये लोग पूरा स्टडी कर लिया क्या? मेरे को तो नहीं पता कितना बजे खुलता है, मैं तो देखने के लिए जा रहा हूँ। वो केव भी नहीं खुलता क्या? चलो ठीक है, फिर वहां कहीं देख लेते क्या क्या है बोल के साइड सीन कर लेते। हाँ वो ಹೊಸಕೋಟೆ वाला रोड। चले चलो ಬಟಾಲಿಯನ್। ಮೇಲ್ಗಡೆ ಮೋಡ ನೋಡಿದ್ರೆ ಸಿಕ್ಕಾಪಟ್ಟೆ ಭಯ ಆಗ್ತಾ ಉಂಟು, ಎಲ್ಲಿ ಮಳೆ ಹೆಂಗೆ ಬರುತ್ತೋ ಅಂತ, ಅಷ್ಟು ಕತ್ಲು ಅಷ್ಟು ಡಾರ್ಕ್ ಆಗುಂಟು, ಕಣ್ಣಿಗೆ ಬೇರೆ ಹೋಯ್ತು ಇಲ್ಲಿ। ನಮ್ಮ ಬೆಂಗಳೂರು ಇಲ್ಲಿ ಬೆಂಗಳೂರಲ್ಲಿ ಮಳೆ ಸಿಕ್ಕಿಲ್ಲ ಅಂದ್ರು ಕೋಲಾರಕ್ಕೆ ಹೋಗ್ಬೇಕಂದ್ರೆ ಪಕ್ಕಾ ಮಳೆ ಸಿಗತ್ತೆ। ಸೇಫ್ಟಿ ಹತ್ರ ರೇನ್ಕೋಟ್ ಉಂಟು, ನಾನು ಮತ್ತೆ ಜೋಜೋ ರೇನ್ಕೋಟ್ ತೊಗೊಂಡು ಬಂದಿದ್ದೀವಿ, ಬಾಕಿಯವರು ಇಬ್ಬರು ರೇನ್ಕೋಟ್ ತಗೊಬಂದಿಲ್ಲ, ಪಾಪ ಛತ್ರಿ ಹಿಡ್ಕೊಂಡು ಬಂದವರು ಇಬ್ಬರು ಬೈಕಲ್ಲಿ, ಮಳೆ ಬಂದಿಲ್ಲ ಅಂದ್ರೆ ಸಾಕು। ಇಲ್ಲಿಂದ ಕೋಲಾರ ಹೋಗಬೇಕು, ಕೋಲಾರಕ್ಕೆ 52 ಕಿಲೋಮೀಟ್ರ್। ನಾವೀಗ ಯಾವ ಜಾಗದಲ್ಲಿದ್ದೀವಿ ಹೊಸಕೋಟೆ ಹೋಗೋ ರೂಟಲ್ಲಿ, ಅಲ್ಲಿಂದ 52 ಕಿಲೋಮೀಟ್ರ್ ಕೋಲಾರ, ಕೋಲಾರದಿಂದ 10 ಕಿಲೋಮೀಟ್ರು ನಾವು ಕೈಲಾಸಗಿರಿ ಬೆಟ್ಟಕ್ಕೆ। ಯಾಕಂದರೆ ನಮ್ಮ ಮ್ಯಾಪಲ್ಲಿ 62 ಕಿಲೋಮೀಟರ್ಸ್ ಅಂತ ತೋರಿಸ್ತಾ ಇತ್ತು, ಬಟ್ ಆವಾಗಲ್ಲೇ ಮೇಲ್ಗಡೆ ಬೋರ್ಡಲ್ಲಿ ಕೋಲಾರ 52 ಕಿಲೋಮೀಟ್ರ್ ಅಂತ ಇತ್ತು। ಸೊ ಕೋಲಾರ ಮುಟ್ಟಿದ ಮೇಲೆ ಅಲ್ಲಿಂದ ಒಂದು 10 ಕಿಲೋಮೀಟ್ರ್ ಹೋದರೆ ಕೈಲಾಸಗಿರಿ ಬೆಟ್ಟ। ಕೈಲಾಸಗಿರಿ ಬೆಟ್ಟದಲ್ಲಿ ಟೆಂಪಲ್ 10 ಗಂಟೆಗೆ ಓಪನ್ ಆಗುತ್ತೆ ಅಂತ ಹೇಳಿ ಗೂಗಲ್ ಕೊಟ್ಟಿದ್ದಾರೆ, ಬಟ್ ನಾವು ಅದಕ್ಕಿಂತ ಮುಂಚೆ ಹೋಗ್ತಾ ಇದ್ದೀವಿ। ಟೆಂಪಲ್ ಇನ್ ಕೇಸ್ ಓಪನ್ ಆಗಿಲ್ಲ ಅಂದರೆ ಅಲ್ಲೇ ಸೈಡ್ ಸೀನ್ ಎಲ್ಲ ಮಾಡಿಕೊಂಡು ಯಾವ ಹೋಟೆಲಲ್ಲಿ ಏನು ಸಿಗುತ್ತೆ ಎಲ್ಲ ಚೆಕ್ ಮಾಡಿಕೊಂಡು ಆಮೇಲೆ ಟೆಂಪಲ್ಗೆ ಹೋಗ್ಬಿಟ್ಟು ಬಂದು ಲಂಚ್ ಎಲ್ಲ ಮಾಡ್ಕೊಂಡು ಅಲ್ಲಿಂದ ಮತ್ತೆ ರಿಟರ್ನ್ ಹೊಡ್ತೀವಿ। ಯಾಕಂದರೆ ಮತ್ತೊಂದು ಪ್ಲೇಸ್ ನೋಡ್ಬೇಕು ನಾವು ಅಲ್ಲಿ ಕೋಲಾರದಲ್ಲಿ, ಅಲ್ಲೇ ತಿಳ್ಕೊಂಡು ಬರ್ತೀವಿ ಕೈವಾರ ಬೆಟ್ಟ ಎಷ್ಟು ಕಿಲೋಮೀಟರ್ ಅಲ್ಲಿಂದ, ಬೆಳಗ್ಗೆ ಎಷ್ಟೊತ್ತಿಗೆ ಹೋಗ್ಬೋದು, ಅಥವಾ ಅದಕ್ಕೇನೋ ಬುಕ್ಕಿಂಗ್ ಮಾಡಬೇಕಾ, ಅಥವಾ ಹಾಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದೆಯಾ, ಏನೋ ಪೇ ಮಾಡಿ ಹತ್ತಬೇಕಾ ಟ್ರೆಕ್ಕಿಂಗ್ ಮಾಡಬೇಕು ಅಂದರೆ ಅದನ್ನೆಲ್ಲ ಇನ್ಫಾರ್ಮೇಷನ್ ಫಸ್ಟಿಗೆ ತಿಳ್ಕೊತೀವಿ। ಯಾಕಂದರೆ ಟೆಂಪಲ್ ಓಪನ್ ಆಗೋದು 10 ಗಂಟೆಗೆ, ಅಲ್ಲಿ ತನಕ ಏನು ಮಾಡೋದು, ಅದಕ್ಕೆ ಅಕ್ಕಪಕ್ಕ ಎಲ್ಲ ಓಡಾಡಿಕೊಂಡು ಆಮೇಲೆ ಟೆಂಪಲಿಗೆ ಹೋಗೋಣ ಅಂತ। ಬೈಕ್ ರೈಡರ್ಸ್ ಅಂದರೆ ಹಿಂಗೆ ಇರಬೇಕಲ್ಲ, ಎಲ್ಲ ಗೇರ್ಸ್ ಎಲ್ಲ ಹಾಕ್ಕೊಂಡು ಒಳ್ಳೆ ಶೂಸು, ಅದು ಬೈಕಿಂದೇ ಶೂಸು, ಏನು ನಾವು ಬೈಕ್ ಗೇರ್ಸ್ ಅಂತ ಹೇಳ್ತೀವಲ್ಲ ಅದೇ ಎಲ್ಲ, ಜಾಕೆಟ್, ಡುಕಾಟಿ, ಇದು BMW, ಇದೊಂದು ಡ್ಯೂಕು, ಒಂದು ಎಕ್ಸ್ಪಲ್ಸ್, ಆಮೇಲೆ ಇದು ಯಾವುದು ಮಧ್ಯದ್ದು ನಿಂಜಾ, ಓ ಬೂಜಾ 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 ಭುಮ್ ಭುಮ್ बोलता है। अरे यार R15, ರಾಯಲ್ ಎನ್ಫೀಲ್ಡ್ ಇದೆಲ್ಲ ನಾರ್ಮಲ್ ಪಾಪ, ಅಷ್ಟು ಬೈಕಲ್ಲಿ ಸಿಲಿಯೋದು ಅಲ್ಲ, ಕನ್ನಡದಲ್ಲಿ ಹೇಳ್ತಾ ಇದ್ದೀನಪ್ಪ ಇಲ್ಲಿ ಚಾನಲಲ್ಲಿ। ಡಾಮಿನೋಸ್ ಒಂದು ಗ್ಯಾಂಗು, ರಾಯಲ್ ಎನ್ಫೀಲ್ಡ್ ಒಂದು ಗ್ಯಾಂಗು, ಇಲ್ಲಿ ಸೈಕಲ್ ಸರ್ದು, ನಾ ಹತ್ರ ಒಂದು ಸೈಕಲ್ ಉಂಟು, ಓಡಿಸಲ್ಲ ಅಷ್ಟೇ, ಮನೇಲಿ ಇಟ್ಕೊಂಡಿರ್ತೀನಿ ಅಷ್ಟೇ। ಅವಾಗೇನೊಂದು ಶೋಕಿ ಹುಚ್ಚು ಚಟ ಬಂತು, ಸೈಕಲ್ ಓಡಿಸ್ಬೇಕು ನಾನು ಅಂತ ದುಡ್ಡು ಕೊಟ್ಟು ಸೈಕಲ್ ತಗೊಂಡೆ, ಅದು ಮನೇಲಿ ಹಾಗೆ ನಿಂತುಂಟು ಇವಾಗ। ಯಪ್ಪ ಗಾಡಿ ನಿಲ್ಲಿಸಿದ್ವಿ, ಬ್ಯಾಕ್ ಎಲ್ಲ ಹಿಡ್ಕೊಂಡು ಬಿಡ್ತು ಇದು, ಮತ್ತೆ ಇಲ್ಲಿ ಅಪ್ಪಲ್ಲ, ಇಲ್ಲಿ ಸ್ವಲ್ಪ ಹಂಪ್ಸ್ ಎಲ್ಲ ಹಾಸ್ಲಿಕ್ಕೆ ಕಷ್ಟ, ಎಲ್ಲ ಹಾಸ್ಲೂಬಾರ್ದು, ಸ್ವಲ್ಪ ಏನೋ ಜಾಸ್ತಿ ಪ್ರೆಸ್ ಆಯ್ತು ಅಂದರೆ ಕಷ್ಟ।
ಗಿಲಿ ಗಿಲಿ ಮ್ಯಾಜಿಕ್ ಆಗ್ಬಿಡ್ತದೆ ಆಮೇಲೆ. ಇದೇ ಬೈಕ್ ರೈಡರ್ಸ್ ಎಲ್ಲ ಆಚೆ ಕಡೆ ಈಚೆ ಕಡೆ ಹೋಗ್ತಾ ಇದ್ದಾರೆ. ಅದೊಂದು 5M, ಇದು ಡ್ಯೂಕ್. ಅಪ್ಪದ ಗೀರ ಒಂದು ಪಕ್ಕದಲ್ಲಿ ಹಾಕಿರೋದಂತೂ, ಯಾಕಂದರೆ ನೀ ಹತ್ತದ ನೋಡಿ ಸೈಡಿಗೆ ಆ ಹೈಲೈಟೆಡ್ ಕಲರ್ದು ಕಾಣಿಸ್ತಾ ಇದೆಯಾ? ಬಾ, ಶೂ ಗೀಲ್ ಹಾಕೊಂಡು ನಾವು ನೋಡಿ ಇಲ್ಲಿ ಕ್ರಾಕ್ಸ್ ಹಾಕ್ಕೊಂಡು ಬೈಕ್ ರೈಡ್ ನಮ್ಮದು. ಇವನು ಕ್ರಾಕ್ಸು, ನಾನು ಕ್ರಾಕ್ಸು, ಅವರೆಲ್ಲ ಪ್ರಾಪರ್ ಗೇರ್ ಹಾಕೊಂಡು ಹೊಟ್ಟಿದ್ದಾರೆ. अजय मस्त चलाता है ना गाड़ी. अजय चलाना सीख लिया? हाँ हाँ, आदत हो जाता है. पहले डरता था, बहुत डरता था. ಅನ್ನಪೂರ್ಣೇಶ್ವರಿ ಮಂದಿರ, ಇಲ್ಲಿಂದ ಊಟ ವ್ಯವಸ್ಥೆ. ಇಲ್ಲಿ ಡೈಲಿ ಊಟ ಇರುತ್ತಣ್ಣ? ಡೈಲಿ ಊಟ ಇರುತ್ತೆ ಇಲ್ಲಿ? ಅಲ್ಲ, ಊಟ ಡೈಲಿ ಇರುತ್ತೆ ಇಲ್ಲಿ ಅಂತ? ಊಟ ಅಲ್ಲ, ಡೈಲಿ ಇರುತ್ತಾ ಅಂತ? ಹಾಂ. ಇಲ್ಲಿ ತಿನ್ಲಿಕ್ಕೆ ಏನು ಸಿಗಲ್ಲ? ಬೆಳಗ್ಗೆ ಬ್ರೇಕ್ಫಾಸ್ಟ್ ಅದು ತಿಂಡಿ ಗಿಂಡಿ ಕೆಳಗಡೆ ಹೋಗ್ಬೇಕಾ? हाँ ओके ना, खाने के लिए कुछ नहीं मिलेगा यहाँ पे, नीचे जाके खाना पड़ेगा. ತಿನ್ಲಿಕ್ಕೆ ಇಲ್ಲಿ ಎಂಥದ್ದು ಸಿಗಲ್ಲ. ಊಟ ಅಂತೂ ಡೈಲಿ ಇರುತ್ತಂತೆ. 12:30 ಅಥವಾ 1 ಗಂಟೆಗೆ ಊಟ ಸಿಗುತ್ತೆ ಟೆಂಪಲ್ ಕಡೆಯಿಂದ. ಇದೆ ಇಲ್ಲೇ ಊಟದ್ದು ವ್ಯವಸ್ಥೆ ಇರೋದು. ಅದು ಬಿಟ್ಟರೆ 10:00ವರೆಗೆ ಓಪನ್ ಆಗೋದು, ದೇವಸ್ಥಾನ ಓಪನ್ ಆಗೋದು. ಅಲ್ಲಿ ತನಕ ಏನೂ ಇಲ್ಲ. ಕೆಳಗಡೆ ನೋಡ್ಕೊಳ್ಳೋದು ಅಥವಾ ಸೈಡ್ ಸೀನ್ ಮಾಡೋದೆಲ್ಲ ನೋಡ್ಬೋದು. ನಾವು ಒಂದು ಸ್ವಲ್ಪ ಫೋಟೋ ಗಿಟ್ಟೆಲ್ಲ ತೆಗೆದು ಕೆಳಗಡೆ ಹೋಗ್ಬಿಟ್ಟು ತಿಂಡಿ ಗಿಂಡಿ ತಿಂದ್ಕೊಂಡು ಮತ್ತೆ ವಾಪಸ್ ಬರ್ತೀವಿ ಇಲ್ಲಿಗೆ. ಇಲ್ಲಿಂದ ಇದ್ದಿದ್ದ ಅಥವಾ ಮಾಡಿದ್ದ ಇದನ್ನ? ಮಾಡಿದ್ದು. ಇವಾಗ ಮಾಡಿದ್ದ? ಎಷ್ಟು ವರ್ಷ ಆಯ್ತು ಮಾಡಿ? 23 ವರ್ಷ. 23 ವರ್ಷ ಆಯ್ತಾ? ಅದು ಆದ್ಮೇಲೆ ದೇವಸ್ಥಾನ ಮಾಡಿದ್ದು? ಅದಕ್ಕೂ ಮುಂಚೆ ದೇವಸ್ಥಾನ ಇಲ್ಲಾಗಿತ್ತು ಅಲ್ಲಿ? ದೇವಸ್ಥಾನ ಆಗಿತ್ತು, ಆಮೇಲೆ ದೊಡ್ಡದು. ದೇವ್ರ ಮೂರ್ತಿ ಎಲ್ಲ ಎಷ್ಟು ವರ್ಷದಿಂದ ಇದ್ದದ್ದು ಇದು? ಅದು ಸುಮಾರು ಭಾಳ 50 ವರ್ಷದಿಂದ. 50 ವರ್ಷದಿಂದ ಇದೆ. ಅದಾದ್ಮೇಲೆ ಇವಾಗ ಹೊಸದಾಗಿದ್ದು ಮಾಡಿರೋದು, ಹೊಸದಾಗಿ ಗುಹೆ ಮಾಡಿ ಎಲ್ಲ ಮಾಡಿರೋದು. 23 ಅಡಿ ಲಿಂಗ ಮಾಡಿ. 23 ಅಡಿ ಲಿಂಗ ಇದೆಯಾ ಒಳಗಡೆ? ಲಿಂಗ ಮತ್ತೆ ಯಾವ್ದು ಉಂಟು ಇಲ್ಲಿ? ಜಗದಂಬ ಮತ್ತು ಗಣೇಶ. ಹಾಂ, 4 ಮುಖದ ಲಿಂಗ ಮಾಡೋದು. 4 ಮುಖದ ಲಿಂಗನಾ? ಹಾಂ ಹಾಂ. ಮತ್ತು ಮದುವೆ ಛತ್ರ ಇದೆ. ಹಾಂ, ದೇವ್ರುಗಳ ಮದುವೆ ಮಾಡ್ತಾರೆ. ದೇವ್ರುಗಳ ಮದುವೆ ಅದು ಯಾವ ವರ್ಷಕ್ಕೊಂದ್ಸಲನಾ? ಇಲ್ಲ, ಮಾಸಕ್ಕೊಮ್ಮೆ. ತಿಂಗಳಿಗೆ? ಹಾಂ, ತಿಂಗಳಿಗೊಮ್ಮೆ. ಅದೇ ಅಲ್ಲಿ ಮಾಡೋದು 300 ರೂಪಾಯಿ ಕೊಟ್ಟು ಮಾಡಿಸ್ಬೋದು, ಗಿರಿಜಾ ಕಲ್ಯಾಣೋತ್ಸವ ಅಂತ. ಹಾಂ, ಈಗ ಅದು 10:00ವರೆಗೆ ಟೆಂಪಲ್ ಓಪನ್ ಆದ. ಗುಹೆ ಒಳಗಡೆ ಹೋಗ್ಬೇಕಾದ್ರೆ 10:00ವರೆಗೇನೆ. ಓಕೆ, ಅದು ಒಳಗಡೆನೇ ಅಲ್ಲ ದೇವಸ್ಥಾನ ಇರೋದು? 20 ಅಡಿ ಅಂತ ಹೇಳಿದಲ್ಲ ಲಿಂಗ? 23 ಅಡಿ ಲಿಂಗ. ಹಾಂ, 23 ಅಡಿ ಶಿವಲಿಂಗ ಮಾಡ್ತಾರೆ. ಹಾಂ, ಅದು ಹಳೇದು ಲಿಂಗ ಅಥವಾ ಹೊಸದ? ಈಗ ಹೊಸದಾಗಿ ಮಾಡ್ತಾ ಇರೋದು. ಹೊಸದಾಗಿ ಮಾಡ್ತಾ ಇರೋದಾ? ಹಾಂ. ಇಲ್ಲಿ ತುಂಬ ಜನ ಬರ್ತಾರೆ? ಹಾಂ, ಡೈಲಿ ಬರ್ತಾರೆ. ಅದು ಈಗ ಸಣ್ಣ ಭಾನುವಾರ ಶನಿವಾರ ಎಲ್ಲ ಜಾಸ್ತಿ. ಹಾಂ, ರಜಾ ದಿನಗಳು ಯಾವ ಇರ್ತಲ್ಲ, ಹಾಂ, ಅವಾಗ ಬರ್ತಾರೆ ಜನ. ಇವಾಗ ನಮಗೂ ರಜೆ ಅಂತ ಬಂದಿದ್ದು. ಚಲೋ ಉಂಟು, ಮಳೆ ಬರ್ತಾ ಉಂಟು, ಚಲೋ ಆಗ್ತದೆ ನೋಡಲಿಕ್ಕೆ. ಬ್ಯಾಕಲ್ಲಿ ಮಸ್ತ್ ವ್ಯೂ ಉಂಟು. ವೀಕೆಂಡಲ್ಲೆಲ್ಲ ಫ್ರೀದಾಗಿ ಇಲ್ಲಿ ಬನ್ನಿ, ಇಂಥ ಪ್ಲೇಸಿಗೆಲ್ಲ ಮಸ್ತ್ ಇದೆ ಇದು ಪ್ಲೇಸು.
ಬೆಳಗ್ಗೆ ಕ್ಲೈಮೇಟು ಕೂಲಾಗಿದೆ, ಯಾವ ಥರ ವ್ಯೂ ಇತ್ತು. ಇವಾಗ ನೋಡಿ ಸ್ವಲ್ಪ ಬಿಸಿಲು ಬಂದಮೇಲೆ ಯಾವ ಥರ ಇದೆ ಅಂತ. ಎರಡು ಡಿಫ್ರೆಂಟ್ ವ್ಯೂ. फ्री है 12 बजे वाला। 12:30 बजे तो 1 बज जाएगा। फ्री है? हाँ तो टेंपल से फ्री रहेगा दे। टेंपल में जो कहाँ रहेगा? हाँ भंडार बोलते, भंडार। ये लोग फाइन कम है। तो टेंपल में हम लोग आएंगे तो पैसा डालेंगे ना। ಕೆಳಗಡೆ ತಿಂಡಿ ತಿನ್ಕೊಂಡು ಬಂದ್ವಿ. ಬೆಳಗ್ಗೆ ಫುಲ್ ಮಳೆ ಬರೋ ಹಾಗಿತ್ತು. ಇವಾಗ ನೋಡಿದರೆ ಬಿಸಿಲು, ಅಷ್ಟೊಂದು ಬಿಸಿಲಿಲ್ಲ, ಲೈಟಾಗಿ ಉಂಟು. ಇವಾಗ ಜನ ಎಲ್ಲ ಬದಲಿಗೆ ಸ್ಟಾರ್ಟ್ ಆದ್ರೆ ಮೇಲ್ಗಡೆ ಹತ್ತಾ ಇದ್ದಾರೆ. ಬೆಳಗ್ಗೆ ನಾವು ತುಂಬಾ ಬೇಗ ಬಂದಿದ್ವಿ, ಯಾರೂ ಬಂದಿಲ್ಲ ಆಗಿದೆ ಅವಾಗ. ಇವಾಗ ಜನ ಬರ್ತಾ ಇದ್ದಾರೆ. ಒಂದು ಇದ್ದಾರೆ ಗಾಡಿ ಎಲ್ಲ ನೋಡಿ, ಒಂದು 100+ ಅಂತ ಇದ್ದಾರೆ ಇವಾಗ. ಇಲ್ಲಿ ಗುಡ್ಡ ಹತ್ತಬೇಕು. खुलने का क्या है? नहीं टेंपल खोलने के लिए वेट कर रहे हैं। यही आके मारेगा दे। मतलब आते मतलब क्या? मदद ಇಲ್ಲ. अच्छा वही मैं इसको ಹಾಂ ಫೈನಲ್ ಇದೆ ಲಾಸ್ಟ್. ಒಂದು ತಾಸೆಲ್ಲ ಏನಿಲ್ಲ, ಅರ್ಧ ಗಂಟೆ, ಅರ್ಧ ಮುಕ್ಕಾಲು ಗಂಟೆ ಅಷ್ಟೇ. ಅರ್ಧ ಮುಕ್ಕಾಲು ಗಂಟೆ ಬೇಡ, ಅರ್ಧ ಗಂಟೆ ಹತ್ತಿದ್ರೆ ಕೇವ್ ಸಿಗುತ್ತೆ. ಈ ಕೇವ್ ಓಪನ್ ಆಗಬೇಕಿನ್ನ, ಡೋರ್ ಓಪನ್ ಮಾಡಿಲ್ಲ. 10:00 ಓಪನ್ ಮಾಡ್ತದೆ ಟೆಂಪಲ್. ಇದು ಹಳೆಯ ಕಾಲದ ಕೇವ್ ಅಲ್ಲ, ಇದು ಓಪನ್ ಮಾಡಿ ಇವರೇ ಮಾಡಿರೋದು. ಬೆಟ್ಟದ ಒಳಗಡೆ ಕುಯ್ದು ಬಿಟ್ಟೆಲ್ಲ. ಒಳಗಡೆ ಓಡಾಡ್ಲಿಕ್ಕೆ ಜಾಗ ಉಂಟಾ ಅಥವಾ ಜಸ್ಟ್ ಹಿಂಗೆ ಎದುರುಗಡೆ ಟೆಂಪಲ್ ಅಷ್ಟೇನಾ? ಅಲ್ಲಿ ತನಕ ಚಪ್ಪಲಿ ಹಾಕೊಂಡು ಹೋಗೋದು ಬೇಡ. ಬಟ್ ಇದನ್ನೆಲ್ಲ ಯಾರು ಮಾಡಿದೋ ಗೊತ್ತಿಲ್ಲ, ಭಾಳ ಚಂದ ಮಾಡಿದ್ದಾರೆ. ಇಷ್ಟು ಕೆತ್ತಲಿಕ್ಕೆಲ್ಲ ಸಿಕ್ಕಾಪಟ್ಟೆ ಪೇಷನ್ಸ್ ಬೇಕು. ಹಳೆ ಕಾಲದಲ್ಲಿ ಅವ್ರು ಮಾಡ್ತಿದ್ರು. ಹಳೆ ಕಾಲದಲ್ಲಿ 150, 200, 500 ಈ ಥರ ಶಿಲ್ಪಿಗಳನ್ನೆಲ್ಲ ಕರೆಸ್ಕೊಂಡು ಮಾಡಿಸ್ತಿದ್ರು. ಬಟ್ ಇವಾಗ ಈ ಥರ ಕೆಲಸ ಮಾಡೋ ಸಿಗೋದು ಕಮ್ಮಿ. ಇದೇನು ಹಾಗಂತ ಫುಲ್ ಕಂಪ್ಲೀಟಾಗಿ ಶೇಪಾಗೆಲ್ಲ ಏನು ಕೆತ್ತಿಲ್ಲ, ಸುಮ್ಮನೆ ಕೇವ್ ಥರ ಮಾಡಿದ್ದಾರೆ. ಒಂದು 23 ವರ್ಷ ಆಯ್ತಂತೆ ಮಾಡಿಸಿ. ಅಂದರೆ ನಾನು ಅವಾಗಿನ ಒಂದು 5 ವರ್ಷ 6 ವರ್ಷ ಇದ್ದೆ ಆಗ, ಚಿಕ್ಕ ಹುಡುಗ, ಅವಾಗ ಮಾಡಿದ್ದೆ. ಬಟ್ ಚೆನ್ನಾಗಿ ಮಾಡಿದ್ದಾರೆ. ಎಷ್ಟು ದೊಡ್ಡ ಬೆಟ್ಟ ನೋಡಿ ಇಲ್ಲಿ. ಇದು ಬ್ಯಾಕ್ ಸೈಡು ಅಥವಾ ಫ್ರಂಟ್ ಸೈಡು ಹೋಗ್ಲಿಕ್ಕೇನು ಜಾಗ ಇಲ್ಲೆಲ್ಲ ಬೋಳ್ ಬೆಟ್ಟ. ಹತ್ತಲಿಕ್ಕೂ ಯಾರು ಟ್ರೈ ಮಾಡೋದು ಇಲ್ಲ. ಪಲ್ಟಿ ಹೊಡೆದ್ರೆ ಸೀದಾ ಕೆಳಗೆ. ಹತ್ತಲಿಕ್ಕೆಲ್ಲ ಜಾಗನೂ ಇಲ್ಲ ಫಸ್ಟ್ ಆಫ್ ಆಲ್. ಇದಕ್ಕೆಲ್ಲ ಬೋಳ ಸ್ಟ್ರೇಟ್ ಇದೆ ನೋಡಿ. ಇದು ಬೆಟ್ಟ ಗುಡ್ಡ ಏನೋ ಒಂದು. ಅವಾಗ ಮುಂದ್ಗಡೆ ನಮಗೊಬ್ದು ಸಿಕ್ಕಿದ್ದಲ್ಲ, ಅವ್ರು ಹೇಳಿದಲ್ಲ ಇಲ್ಲಿ ಏನು 23 ಅಡಿ ಎತ್ತರದ್ದು ಶಿವಲಿಂಗನ ಕೆತ್ತಾ ಇದ್ದಂತೆ. ಹಾಗೆ 4 ಮುಖದ ಶಿವಲಿಂಗ ಉಂಟು, ಗಣಪತಿದು ವಿಗ್ರಹ ಉಂಟು ಕೂಡ ಇಲ್ಲಿ. ಸೊ ಒಂದ್ಸಲ ಓಪನ್ ಆದಮೇಲೆ ಎಲ್ಲರೂ ವೇಟ್ ಮಾಡ್ತಾ ಇದ್ದಿಲ್ಲ ಜನ. ಒಂದ್ಸಲ ಓಪನ್ ಆದಮೇಲೆ ಎಲ್ಲರೂ ಒಳಗಡೆ ಹೋಗಿ ಒಂದ್ಸಲ ದರ್ಶನ ಮಾಡ್ಕೊಂಡು ಬರೋದು. ವಿಡಿಯೋ ಅಲೋ ಇದೆಯಲ್ಲ ಅಂತ ನಾಟ್ ಶೋರ್. ಬಟ್ ಇಷ್ಟೊಂದು ಜನ ಇದ್ದದ್ದು ಇಲ್ಲಿ, ಎಲ್ಲರೂ ವೇಟಿಂಗ್ ಟೆಂಪಲ್ ಓಪನ್ ಆಗಲಿಕ್ಕೆ. ಇವಾಗ ಓಪನ್ ಆಯಿತು ಟೆಂಪಲ್ಲು. ಭಟ್ರು ಇವಾಗ ಬಂದು, ನಾವೆಲ್ಲ ನಡ್ಕೊಂಡು ಬಂದರೆ ಭಟ್ರು ಗಾಡಿ ತೊಗೊಂಡು ಗಾಡಿ ಅಲ್ಲಿ ಗಾಡಿ ಇಟ್ಟಿದ್ದಾರೆ. ಇವಾಗ ಒಳಗಡೆ ಹೋಗೋಣ. ಒಳಗಡೆ ನೋಡಿಬಿಟ್ಟು ಈ ಕಡೆಯಿಂದ ಹೋಗ್ಬಿಟ್ಟು ಈ ಕಡೆ ಹೋಗ್ಬೋದು. ಹಾಂ, ಮುರಳಿ, ಕಾವ್ಯ, ದೇವಸ್ಥಾನ ಅಂತ ನೋಡಲ್ಲ, ಕಂಡಲ್ಲೆಲ್ಲ ಗೀಚೋದು ಜನ. ಒಳಗಡೆ ಸೌಂಡ್ ತುಂಬ ಜಾಸ್ತಿ, ಏನೂ ಕೇಳಲ್ಲ ನಿಮಗೆ ನಾನು ಮಾತಾಡಿದ್ದು. ಸೊ ಇದಷ್ಟೇ ನೋಡಿ. ಇದೊಂದು ಸ್ಟೇಜ್ ಇದೆ ಇಲ್ಲಿ ಒಳಗಡೆ ಮಾಡಿರೋದು. ಸ್ಟೇಜ್ ಥರನೇ ಮಾಡಿದ್ದಾರೆ. ಹೊರಗಡೆ ನಾವೇನು ವೆಂಟಿಲೇಷನ್ ಅಂತ ಹೇಳ್ತಾ ಇದ್ವಲ್ಲ, ಇದು ಹೋಮ ಹಾಕಿದ ಮೇಲ್ಗಡೆ ಹೋಗ್ಲಿಕ್ಕೆ, ಮೇಲ್ಗಡೆ ಹೊಗೆ ಹೋಗ್ಲಿಕ್ಕೆ ಮಾಡಿರೋದು ಇದನ್ನ.
ಅಲ್ಲ ಆಚೆ ಕಡೆ ಈ ಥರ ಡಕ್ಸ್ ಇದೆ, ಹೀಗೆ ಹೋಗುತ್ತೆ ಫ್ಯಾನ್ ಹಾಕ್ಬಿಟ್ಟು, ಡಕ್ಸ್ ಮೂಲಕ ಹೊಗೆ ಎಲ್ಲ ಆಚೆ ಹೋಗುತ್ತೆ. ಈ ಕಡೆ ಇಷ್ಟೇ ಇದೆ, ಮುಂದುಗಡೆ ಟೆಂಪಲ್ ಉಂಟು. ಮುಗೀತು ಕೇವು, ಒಂದು ರೌಂಡು. ಆ ಕಡೆಯಿಂದ ಹೋಗ್ಬಿಟ್ಟು ಈ ಕಡೆ ಬಂದುಬಿಟ್ರೆ ಒಂದು ರೌಂಡಲ್ಲಿ ಮುಗೀತು. ನಾನು ತುಂಬ ಇದೆ ಒಳಗಡೆ ಅಂತ ಅಂದ್ಕೊಂಡಿದ್ದೀನಿ, ಬಟ್ ಚತುರ್ಮುಖ ಈಶ್ವರಲಿಂಗ ಭಾಳ ಚೆನ್ನಾಗುಂಟು. ಒಳಗಡೆ ವಿಡಿಯೋ ಮತ್ತು ಫೋಟೋಗ್ರಫಿ ಅಲೋಡ್ ಇಲ್ಲ, ಬಟ್ ಮೂರ್ತಿ ಎಲ್ಲ ಭಾಳ ಚೆಂದ ಉಂಟು. ಗಣೇಶನ ಮೂರ್ತಿ, ಚತುರ್ಮುಖ ಲಿಂಗೇಶ್ವರ ಎರಡೂ ಚೆಂದ ಉಂಟು. ಅದು 23 ಅಡಿದು ಲಿಂಗ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದು, ಎಲ್ಲಿದೆ ಅಂತ ಕಾಣಿಸಿಲ್ಲ ನನಗೆ. ಮುಂದೆ ಮಾಡಿ ಅದು ರೆಡಿ ಆದಮೇಲೆ ಜನರಿಗೆ ನೋಡಲಿಕ್ಕೆ ಕೊಡ್ತಾ ಇರಬೇಕು. ಬಟ್ ಒಳಗಡೆ ಚೆನ್ನಾಗಿ ಮಾಡಿದ್ದಾರೆ ಕೇವ್. ಇಲ್ಲಿಗೆ ಕೈಲಾಸಗಿರಿ ಟ್ರಿಪ್ ಮುಗೀತು. ಅಲ್ಲಿ ಕೇವ್ನು ನೋಡ್ಕೊಬಂದ್ವಿ, ಒಳಗಡೆ ದೇವಸ್ಥಾನ ನೋಡ್ಕೊಬಂದ್ವಿ. ಬೆಳಗ್ಗೆ ಬಂದಿದ್ದು ರೈಡು ಮುಗೀತು. ಈಗ ದೇವಸ್ಥಾನದಲ್ಲಿ ಊಟಕ್ಕೆ 12ವರೆಗೆ, ಬಟ್ ಅಲ್ಲಿ ತನಕ ಕಾಯ್ಲಿಕ್ಕಾಗಲ್ಲ. ಇವಾಗ ಬರೀ 11 ನಾವು ತುಂಬ ಇದೆ ಅಂತ ಅಂದ್ಕೊಂಡಿದ್ವಿ, ಅದು ಬೇಗ ಮುಗಿದೋಯ್ತು ಇದು ಕೇವಲ. ಯಾಕಂದ್ರೆ ಜಾಸ್ತಿ ಜನ ಇರಲಿಲ್ಲ, ಬೇಗ ದರ್ಶನ ಆಯಿತು. ಇವಾಗ ಸೀದಾ ಮನೆ ಕಡೆ ಹೋಗ್ಬೇಕಾದ್ರೆ ಯಾವುದೋ ಒಂದು ಡಾಬಾ ಗೀಬದಲ್ಲಿ, ಹೇಗಿದ್ದು ಸಂಡೇ ಅಲ್ಲ, ಎಲ್ಲರೂ ನಾನ್ ವೆಜ್ ತಿಂತದೆ, ಡಾಬಾ ಗೀಬದಲ್ಲಿ ಎಲ್ಲರೂ ಹೋಗಿ ಊಟ ಗೀಟ ಮಾಡಿಕೊಂಡು ಸೀದಾ ಬೆಂಗಳೂರಿಗೆ. ಅದಂತ ಹಾಫ್ ಡೇ ನಮ್ಗೆ ಸಿಗುತ್ತೆ ಆರಾಮಾಗಿ. ಹಾಫ್ ಡೇದಲ್ಲಿ ವೀಡಿಯೋ ಎಡಿಟಿಂಗು ಅದನ್ನೆಲ್ಲ ಇದರಿಂದ ಮಾಡ್ಬೋದು. ನೆಕ್ಸ್ಟ್ ವೀಕ್ ಮೇ ಬಿ ಮತ್ತೆ ಚಿಂತಾಮಣಿದೆ ಕೈವಾರ ಇದಕ್ಕೆ ಇದು ಟ್ರೆಕ್ಕಿಂಗಿಗೆ ಹೋಗ್ಬೋದು. ಹೇಗಿತ್ತು ಟ್ರಿಪ್ಪು? ಚೆನ್ನಾಗಿತ್ತು. ಚೆನ್ನಾಗಿತ್ತು. ಹುಡುಕಿ ಕನ್ನಡ ಮಾತಾಡ್ತಾನೆ.